ಎಂತ ನಿಮ್ಮ ಕರಿ ಆಯ್ತಾ? ಕರಿ ಆಗ್ತಾ ಉಂಟು ಮಾರೆ. ನೋಡಿದ ಹಾಯ್ ಸೇ ಹಾಯ್ ಗಿಮಿ ಹೈ ಫೈ ಓಕೆ. ಅವನ್ನ ಏನು ರೋಗ ಅವನಿಗೆ ನೋಡು, ನಾಯಿಯನ್ನು ಕರ್ಕೊಂಡು ಬರ್ತಾ ಇರೋದು ಒಳಗಡೆಗೆ. ನಮ್ಮದು ನನ್ನ ಗರ್ಲ್ ಫ್ರೆಂಡ್ ಮಗಳು ಎಂಟ್ರಿ ಆದಷ್ಟೇ ಗಾಡಿನಲ್ಲಿ ಪಾರ್ಕ್ ಮಾಡಿ ಇವತ್ತು ಬೆಳಿಗ್ಗೆಯಿಂದ ಏನು ತಿಂದಿದ್ದೆ ಆ ಬಾಕ್ಸ್ ಅಂತೂ 2 ಫುಲ್ ಆಗಿದೆ. ಈ ಥರ ಪೌಚಸ್ ಇದೆ ಅಲ್ವಾ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಇವತ್ತಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಯಾಕೆಂದರೆ ನಾನು ಲಾಸ್ಟಲ್ಲಿ ಅದಕ್ಕಿಂತ ಮುಂಚೆ ವಿಡಿಯೋಲಿ ಹೇಳಿದ್ದೀನಿ ಊರಿಂದ ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ 2-3 ಬರ್ತಾ ಇದ್ದಾರೆ ಅಂತ. ಸೊ ಅವರು ಇವತ್ತು ಬರುವಂತಹ ದಿನ. ಆ್ಯಕ್ಚುಲಿ ಇವತ್ತು ನಾನು ಇಲ್ಲಿ ಸ್ಪೇನಲ್ಲಿ ಮ್ಯಾಡ್ರಿಡಲ್ಲಿದ್ದೀನಿ. ಮ್ಯಾಡ್ರಿಡಲ್ಲಿ ಒಂದು ರಿಸೋರ್ಟಲ್ಲಿ ನಾನು ಇವತ್ತು ಹೋಟೆಲ್ ತೊಗೊಂಡಿದ್ದೆ. ರಿಸೋರ್ಟಲ್ಲಿ ಆ್ಯಕ್ಚುಲಿ ಇದೊಂದು ಸಣ್ಣ ಒಂದು ಹೋಟೆಲು. ಇಲ್ಲಾಂದರೆ ಸಿಟಿಯಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಆಚೆ ಕಡೆ ಔಟ್ಸ್ಕರ್ಟಲ್ಲಿ ಬಂದು ಹೋಟೆಲ್ ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ €70 ಆಯಿತು. €70 ಓಕೆ, ಪರವಾಗಿಲ್ಲ. ಸೊ ಊರಿಂದ ಬರೋವರನ್ನು ಪಿಕಪ್ ಮಾಡಬೇಕಂತ ನನ್ನ ಊರಿನ ಗಾಡಿಯಲ್ಲೇ ಹೋಗ್ತಾ ಇರೋದು. ಅದಂತೂ ತುಂಬಾ ಎಕ್ಸೈಟ್ಮೆಂಟು. ಸ್ಪೇನ್ನಲ್ಲಿ ನಾವು ಏರ್ಪೋರ್ಟಿಂದ ಕರ್ಕೊಂಡು ಬರಲು ನಮ್ಮ ಊರಿನ ಗಾಡಿನ ತಗೊಂಡು ಹೋಗ್ತಾ ಇರೋದು. ಅದಂತೂ ಎಕ್ಸೈಟ್ಮೆಂಟ್ ಬೇರೆಯೇ ಇದೆ. ಸೊ ಅವರನ್ನು ಇವಾಗ ಆಲ್ಮೋಸ್ಟು 1 ಅವರಲ್ಲಿ ಲ್ಯಾಂಡ್ ಆಗ್ತಾರೆ. ಇಲ್ಲಿಂದ ನಂಗೆ ಅಲ್ಲಿ ಹೋಗೋಕ್ಕೆ ಆಲ್ಮೋಸ್ಟು 20 ಮಿನಿಟ್ಸ್ ಬೇಕಾಗುತ್ತೆ. ಅಲ್ಲಿ ಆ್ಯಕ್ಚುಲಿ ಮಧ್ಯಾಹ್ನ ಏನು ಊಟ ಮಾಡಿಲ್ಲ, ಬೆಳಿಗ್ಗೆ ಕೂಡ ಸರಿಯಾಗಿ ಏನು ತಿಂದಿರಲಿಲ್ಲ. ಸೊ ಇವಾಗ ಲಂಚ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅದ್ಬಿಟ್ಟು ಇಲ್ಲೇ ಬರ್ತೀವಿ. ಇಲ್ಲಿಂದ ನಾನು ನಾಳೆ ಬೆಳಿಗ್ಗೆ ಬಂದುಬಿಟ್ಟು ಇಲ್ಲಿಂದ ಹೋಗೋದು ಫ್ರಾನ್ಸಿಗೆ. ಸೊ ಇದೇ ರೂಟಲ್ಲಿ ಹೋಗೋದು ನಾನು. ಸೊ ಅದಕ್ಕೆ ಅರ್ಧದಲ್ಲಿ ನಾನು ಹೋಟೆಲ್ ರೂಮ್ ತಗೊಂಡಿದ್ದೀನಿ. ಸೊ ಎನಿವೇ ಹೋಗೋಣ, ನಾವು ಕರ್ಕೊಂಡು ಬರೋಣ. ಯಾರು ಏನು ಹೇಗೆ ಅಂತೆಲ್ಲ ನಿಮಗೆ ವೀಡಿಯೋದಲ್ಲೇ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡದೆ ನೋಡಿ ಹೇಗಿರ್ತಾರೆ, ಏನಿರ್ತಾರೆ, ಎಷ್ಟು ಜನ ಬರ್ತಾರೆ ಅಂತ. ಎಕ್ಸೈಟಿಂಗ್ ಆಗಿರುತ್ತೆ ಇಲ್ಲಿಂದ ಊರಿಗಿರುವಂಥ ಜರ್ನಿ. ಸೊ ಏರ್ಪೋರ್ಟ್ ಹತ್ತಿರ ಬಂದೆ. ಇಲ್ಲಿ ಕೂಡ ನಾವು ಏರ್ಪೋರ್ಟ್ ಒಳಗಡೆ ಹೋಗಬೇಕಿದ್ರೆ ದುಡ್ಡು ಕೊಡಬೇಕು. ಸೊ ನಮ್ಮ ಫ್ಲೈಟು ಕೂಡ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೆ. ಫ್ಲೈಟ್ ಇನ್ನೂ ಒಂದು 10 ನಿಮಿಷದ ಒಳಗಡೆ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದರೂ 1 ಅವರ್ ಬೇಕಾಗುತ್ತಲ್ವ ಆಚೆ ಕಡೆ ಬರೋಕ್ಕೆ. ಸೊ ಇದೇ ಮ್ಯಾಡ್ರಿಡ್ ಏರ್ಪೋರ್ಟು. ಮ್ಯಾಡ್ರಿಡಲ್ಲಿ ಅತಿ ದೊಡ್ಡ ಏರ್ಪೋರ್ಟ್ ಇದು. ಈವನ್ ಸ್ಪೇನಲ್ಲಿ ಅತಿ ದೊಡ್ಡ ಏರ್ಪೋರ್ಟ್ ಮ್ಯಾಡ್ರಿಡಲ್ಲಿರೋದು. ಇನ್ನೊಂದಿದೆ ಬಾರ್ಸಿಲೋನಾದಲ್ಲಿ, ಅದು ಕೂಡ ಇದೇ ರೀತಿಯಲ್ಲಿ ತುಂಬ ದೊಡ್ಡ ಏರ್ಪೋರ್ಟು. ನಮಗೆ ಹೋಗಬೇಕಾಗಿರೋದು ಟರ್ಮಿನಲ್ 4ಗೆ. ಇನ್ನು ಅಲ್ಲಿ ಹೋಗಿ ಕೂಡ ನಾವು ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವೇ ಅಲ್ಲೊಂದು ವೆಯ್ಟ್ ಮಾಡೋಣ. ಟಿಕೆಟ್ಗೆ ಬೇರೆ ದುಡ್ಡು ಕೊಟ್ವಿ, ಇಲ್ಲಿ ಕೂಡ ಬೇರೆಯೇ ದುಡ್ಡು ಕೊಡಬೇಕಾಗುತ್ತೆ. ಇಲ್ಲಿ ನಮಗೆ ಅಷ್ಟು 1 ಅವರ್ 2 ಅವರ್ಸಿಗೆ ಅಷ್ಟೇ €1 ಅಷ್ಟೇ. ತುಂಬ ದುಡ್ಡೇನಿಲ್ಲ. ಒಂದು ದಿವಸಕ್ಕೆ €30 ಕೊಡಬೇಕು, ಅಷ್ಟೇನು ದುಡ್ಡೇನಿಲ್ಲ. ಟಿಕೆಟ್ ಅಂದರೆ ಈ ಥರ ಒಂದು ಟಿಕೆಟ್ ಸಿಗುತ್ತೆ, ಅದರಲ್ಲಿ ನಮ್ಮ ನಂಬರ್ ಕೂಡ ಬರುತ್ತೆ. ಸೊ ಸ್ಪೇನಲ್ಲಿ ಬಂದುಬಿಟ್ಟು ನಾವು KA21 ನಂಬರ್, ನಮ್ಮ ಪುತ್ತೂರು ನಂಬರಿನ ಟಿಕೆಟ್ ಕೊಟ್ಟು ಏರ್ಪೋರ್ಟಲ್ಲಿ ಇದ್ದೀವಿ. ನಾವು ಮಂಗಳೂರಿಗೆ ನಾರ್ಮಲಿ ಏರ್ಪೋರ್ಟಿಗೆ ಹೋಗಿ ಪಿಕಪ್ ಮಾಡೋ ರೀತಿಯಲ್ಲಿ ನಾನು ಇಲ್ಲಿ ಮ್ಯಾಡ್ರಿಡ್ ಏರ್ಪೋರ್ಟಿಗೆ ಬಂದಿದ್ದೀನಿ, ಇಲ್ಲಿ ಪಿಕಪ್ ಮಾಡೋಕ್ಕಂತ. ಇನ್ನು ಇಲ್ಲಿಂದ ಯಾರು ಕತ್ಕೊಂಡು ಹೋಗಿದ್ರೆ ಸಾಕು ಮಾರೆ. ಅಲ್ಲಿ ಏರ್ಪೋರ್ಟಲ್ಲಿ ಅಲ್ಲಿ ಸೀಪೋರ್ಟಲ್ಲಿ ಇಟ್ಟು ಎಲ್ಲ ಕತ್ಕೊಂಡು ಹೋದ್ರು. ಇನ್ನು ಇಲ್ಲಿಟ್ಟರು ಯಾರಾದರೂ ಕತ್ಕೊಂಡೋದ್ರೆ ಅಷ್ಟೇ ಮತ್ತೆ ಗತಿ. ಸೊ ಅಲ್ಲಿ ಪಾರ್ಕ್ ಮಾಡಿದ್ರು, ಒಳಗಡೆ ನಾರ್ಮಲಿ ಪಾರ್ಕ್ ಮಾಡ್ಬೋದು ನಮಗೆಲ್ಲ ಬೇಕಿದ್ರೆ. ಬಟ್ ನನ್ನ ಗಾಡಿ ಹೈಟ್ ನೋಡಿ, ಅದರ ಮೇಲ್ಗಡೆ ಆ ಬಾಕ್ಸ್ ಇದಲ್ವ. ಸೊ ಆ ಬಾಕ್ಸ್ ಇರೋದ್ರಿಂದ ನಮಗೆ ಇದರ ಒಳಗಡೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಆಚೆ ಕಡೆ ಪಾರ್ಕ್ ಮಾಡಿದ್ದೀನಿ. ಆಚೆ ಕಡೆ ಕ್ಯಾಂಪಿಂಗ್ ವ್ಯಾನಿಗೆಲ್ಲ ಪಾರ್ಕ್ ಮಾಡುವಂಥ ಸ್ಥಳ ಅದು. ಅಲ್ಲಿ ನೋಡಿ ಒಂದು ದೊಡ್ಡದಾದ ಒಂದು ಕ್ಯಾಂಪಿಂಗ್ ವ್ಯಾನ್, ಅದು ಬೇಕಾಗಿರೋದು ಲೈಫಲ್ಲಿ. ಅದೊಂದಿದ್ರೆ ಸೆಟ್ ಮಗ, ಬೇರೆ ಏನು ಬೇಡ. ಸೊ ಇಲ್ಲಿ ನೋಡಿ ಬಂದರೆ ಇದು ಒಳಗಡೆ ತುಂಬ ಪಾರ್ಕಿಂಗ್ ಸ್ಥಳ ಇದೆ, ಬಟ್ ನನಗೆ ಒಳಗಡೆ ಪಾರ್ಕ್ ಮಾಡೋಕ್ಕಾಗಲ್ಲ, ಆ ಒಂದು ಕಷ್ಟ ಇದೆ. ಸೊ ಆಚೆ ಕಡೆ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗೋಣ. ಮೇ ಬಿ ಇಲ್ಲಿಂದ ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲ, ಮೇಲ್ಗಡೆಯಿಂದ ಹೋಗಬೇಕಾಗುತ್ತೆ. ಎನಿವೇ ನೋಡ್ಕೊಂಬರೋಣ. ಸೊ ಅದೇ ಗುರು, ಇಲ್ಲಿ ಅವ್ರನ್ನ ಕರ್ಕೊಂಡು ಬರ್ಕೊಂತ ಹೋಗ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಊಟ ಏನಾದರೂ ಮಾಡಿ ತಿರ್ಗಾ ಹೋಗಬೇಕು ನಮ್ಮ ರೂಮಿಗೆ. ಟರ್ಮಿನಲಿಗೆ ಡೈರೆಕ್ಟಾಗಿ ಬರೋದಾದರೆ ಬಸ್ ಫೆಸಿಲಿಟೀಸ್ ಕೂಡ ಇದೆ ನೋಡಿ. ನಮ್ಮ ಊರಲ್ಲೆಲ್ಲ ಇವಾಗ ಬೆಂಗಳೂರಲ್ಲಿ ಸಖತ್ ಬಸ್ಸಸ್ ಎಲ್ಲ ಬಂದಿದಲ್ವ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಬಸ್ಸಸ್ ಇದೆ ಬೇಕಿದ್ರೆ. ಏರ್ಪೋರ್ಟಲ್ಲಿ ಫ್ಲೈಟ್ ಒಳಗಡೆ ನಾಯಿಯನ್ನೆಲ್ಲ ತಗೊಂಡು ಹೋಗ್ತಾರೆ. ಆ ಒಂದು ಎದುರುಗಡೆ ಹೋಗ್ತಾ ಇದ್ದಾರಲ್ವ. ಸೊ ಅವರು ನಾಯಿಯನ್ನು ಬಾಕ್ಸಲ್ಲಿ ಇಟ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾಯಿಯನ್ನು ಕರ್ಕೊಂಡು ಬರುವಂಥ ಸೀನ್ ನೋಡಿ, ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗೋ ರೀತಿಯಲ್ಲಿ ನಾಯಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನ್ನ ಏನು ರೋಗ ಅವನಿಗೆ ನೋಡು, ನಾಯಿಯನ್ನು ಕರ್ಕೊಂಡು ಬರ್ತಾ ಇರೋದು ಒಳಗಡೆಗೆ. ನಮ್ಮ ಊರಲ್ಲಾಂದರೆ ಈ ಥರ ಬಿಡ್ತಾರ. ಎಲ್ಲರನ್ನು ಟಚ್ ಮಾಡ್ಕೊಂಡು ಹೋಗ್ತಾ ಇದೆ ಅದು. ಯುರೋಪಿಯನ್ ಕಲ್ಚರ್ ಅಯ್ಯೋ ಸಾಯ್ಲಿಕ್ಕೆ ಆಗಿದೆ. ಹೇಗಿದೆ ನೋಡು ನಾಯಿ. Two hours later.
ರಾತ್ರಿ ಬಂದ್ಬಿಟ್ಟು ನಾವು ಹೋಟೆಲ್ ಹೋದ್ವಿ, ಅಲ್ಲಿ ಚೆಕ್ಔಟ್ ಮಾಡಿ ಬೆಳಗಿನ ಅಲ್ಲಿಂದ ಹೊರಟ್ವಿ. ಅಂದ್ರೆ ನಮಗೆ ಫ್ರಾನ್ಸ್ ಹೋಗ್ಬೇಕು. ಸೊ ಅದಕ್ಕೆ ಇವಾಗ ಫುಡ್ ಮಾಡಕ್ಕಂತ ಬಂದಿದ್ದೀವಿ. ಒಂದು ಕಡೆ ಪಾರ್ಕ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಆಗಿ ಗಾಡಿ ಒಳಗಡೆ ಫುಡ್ ಮಾಡ್ತಾ ಇದ್ದೀವಿ ನಾವು. ಇವತ್ತಿನಿಂದ ಸ್ಪೆಷಲ್ ಏನಂತ ನಿಮ್ಗೆಲ್ರಿಗೂ ಗೊತ್ತಲ್ವಾ. ಸೊ ನನ್ನ ಗರ್ಲ್ ಫ್ರೆಂಡ್ ಮಗಳು, ನನ್ನ ಗರ್ಲ್ ಫ್ರೆಂಡ್ ಮಗ ಕೂಡ ಬಂದಿದ್ದಾನೆ. ಸೊ ಅವರೊಟ್ಟಿಗೆ ನಾನಿವಾಗ ಜರ್ನಿ ಸ್ಟಾರ್ಟ್ ಮಾಡೋದು. ಹಾಯ್ ಹಾಯ್ ಹಾಯ್. ಸೊ ಇನ್ನು ಹಾಯ್ ಮಾಡು. ಸೊ ಇವಾಗ ನಮ್ಮ ಜರ್ನಿ ಹಂಗೆ ಇರುತ್ತೆ. ನಾನು ಇವಾಗ ಸದ್ಯಕ್ಕೆ ಸ್ಪೇನಿಂದ ಇಲ್ಲಿ ಫ್ರಾನ್ಸ್ ಬಂದಿದ್ದೀನಿ. ಫ್ರಾನ್ಸ್ ಬಂದಷ್ಟೇ. ಸೊ ಎಂಟ್ರಿ ಆದಲ್ಲೇ ನಮ್ಗೆ ಈ ಥರ ಪಾರ್ಕ್ ಸಿಕ್ಕಿತ್ತು. ಸ್ಪೇನ್ನಲ್ಲಿ ನೀವು ಯಾರು ಬರೋದಾದರೂ ನೀವು ಒಂದು ವಿಷಯ ತಿಳ್ಕೊಳ್ಳಿ, ಸ್ಪೇನ್ನಲ್ಲಿ ನಿಮ್ಗೆ ಈ ಥರ ಪಾರ್ಕ್ ಎಲ್ಲೂ ಸಿಗಲ್ಲ. ಈ ಥರ ಒಂದು ಡೀಸೆಂಟ್ ಆಗಿರುವಂತಹ ನಮಗೆ ಈ ಥರ ಫುಡ್ ಮಾಡೋಕ್ಕೆ ಆಗುವಂಥ, ನೋಡಿ ಇವತ್ತು ಚಿಕನ್ ಕರಿ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಈ ಥರ ನಮಗೆ ಫುಡ್ ಮಾಡೋಕ್ಕಾಗುವಂತಹ ಒಂದು ಪಾರ್ಕು ಎಲ್ಲೂ ನಿಮಗೆ ಸ್ಪೇನ್, ನಾನು ಇಷ್ಟೊಂದು ಮೇಲ್ಗಡೆಯಿಂದ ನಾರ್ತಿಂದ ಸೌತ್ವರೆಗೆ ಹೋದೆ, ಈಸ್ಟಿಂದ ವೆಸ್ಟ್ವರೆಗೆ ಹೋದೆ, ಎಲ್ಲೂ ಕೂಡ ಈ ಥರ ಒಂದು ಫೆಸಿಲಿಟಿ ಇರುವಂಥ ಪಾರ್ಕ್ ನೋಡಿಲ್ಲ. ಎಲ್ಲ ಕಡೆ ನೋಡಿದ್ರು ಫುಲ್ ವನಭೂಮಿ ಥರ ಇರುತ್ತೆ. ಸೊ ಇವತ್ತು ಗಾಡಿನಲ್ಲಿ ಪಾರ್ಕ್ ಮಾಡಿ, ಎಂಟ್ರಿ ಆದಷ್ಟೇ ಗಾಡಿನಲ್ಲಿ ಪಾರ್ಕ್ ಮಾಡಿ, ಇವತ್ತು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಇವನ್ ಮಕ್ಕಳು ಕೂಡ ಏನು ತಿಂದಿರಲಿಲ್ಲ. ಸೊ ಇವರಿಗೋಸ್ಕರ ಇಲ್ಲಿ ಚಿಕನ್ ಕರಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲೇ ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆ, ಅವರಲ್ಲಿ ಹೋಗಿದ್ದಾರೆ. ಸೊ ಇಲ್ಲೇ ಫುಡ್ ಮಾಡಿ ಇಲ್ಲೇ ಇವತ್ತು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತೇನಿದ್ರು ಚಿಕನ್ ಕರಿ ಮಾಡೋಣ, ಹೇಗಿದೆ ನೋಡೋಣ. ಇವತ್ತಿನ ಒಂದು ಎಕ್ಸ್ಪೆರಿಮೆಂಟು ಇದೆ. ನನ್ನ ಇಲ್ಲಿ ಯೂಸ್ ಮಾಡುವಂತಹ ಗ್ಯಾಸು ಇದು ಆಲ್ಮೋಸ್ಟು 2.7 kg ಏನೋ ಬರುತ್ತೆ. 1 ತಿಂಗಳಿಗೆ ಬರುತ್ತೆ ಅನಿಸುತ್ತೆ. ನೋಡೋಣ. ಏನಿದ್ರು ಇದು ಸದ್ಯಕ್ಕಿದೆ ಸಾಕಾಗುತ್ತೆ. ಅದಾದಮೇಲೆ ನಮಗೆ ರೀಫಿಲ್ ಮಾಡಿಸ್ಕೋಬೋದು, ನೋ ಪ್ರಾಬ್ಲಮ್. ಸೊ ಲೆಟ್ಸ್ ಕುಕ್. ಇವತ್ತಿನ ಗರ್ಲ್ ಫ್ರೆಂಡ್ ಸ್ಪೆಷಲ್ ಏನಂದರೆ ಚಿಕನ್ ಕರಿ ಮತ್ತೆಂಥದ್ದು, ಚಿಕನ್ ಕರಿ ಮತ್ತೇನೇನು ಇವತ್ತು ಬಿರಿಯಾನಿ ಎಲ್ಲ ಮಾರ್ಯಾರೆ. ಚಿಕನ್ ಕರಿ ಮತ್ತು ಬಿರಿಯಾನಿ ರೈಸ್ ಆಯಿತಾ. ಈ ರೈಸನ್ನು ಹಾಕಿದ್ದೀವಿ. ಇದನ್ನು ಇವಾಗ ಮಾಡಬೇಕು, ಇವಾಗ ಕುಕ್ಕರಲ್ಲಿ ಮಾಡಬೇಕು. ಸೊ ಆ ಒಂದು ಕುಕ್ಕರಲ್ಲಿ ಮಾಡಬೇಕು. ಸೊ ಇಷ್ಟೆಲ್ಲ ಐಟಮ್ಸು ನಮ್ಮ ಗಾಡಿ ಹೊರಗಡೆ ಇದೆಲ್ಲ ಮುಂಚೆ ಇತ್ತು ನನ್ನ ಹತ್ರ, ಇದೆಲ್ಲ ಕದ್ಕೊಂಡು ಹೋದ್ರು ಅಂತ ಹೇಳಿದಲ್ವಾ. ಸೊ ಮುಂಚೆ ಆಲ್ರೆಡಿ ಇದೆಲ್ಲ ಇತ್ತು, ಇದನ್ನೆಲ್ಲ ಕದ್ಕೊಂಡು ಹೋದರು. ಇನ್ನು ಇವಾಗ ಎಲ್ಲ ಹೊಸ ತಗೊಂಡಿರೋದು. ಇವತ್ತು ರೈಸ್ ಮತ್ತು ಚಿಕನ್ ಕರಿ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಬೇರೆ ಅಂತ ತಿನ್ನಲಿಕ್ಕಿಲ್ಲ, ಇವತ್ತು ಫಸ್ಟ್ ಡೇ ಅಲ್ವಾ. ಸೊ ಇವತ್ತು ಈ ಥರ ಅಡ್ಜಸ್ಟ್ ಮಾಡೋಣ. ಓಯ್ ಹಾಯ್, ಸೇ ಹಾಯ್, ಗಿವ್ ಮಿ ಹೈ ಫೈ. ಓಕೆ ಕೂಲ್. ಸೊ ಈ ಥರ ಇವತ್ತಿನ ಸ್ಪೆಷಲು. ಇನ್ನು ನಾಳೆ ಬೇಕಿದ್ದರೆ ನಮಗೆ ದೋಸೆ ಎಲ್ಲ ಮಾಡಬೇಕು ಬೆಳಗ್ಗೆ ಎದ್ಬಿಟ್ಟು. ಇವತ್ತು ಮಾಡೋಕ್ಕಾಗಲ್ಲ, ಯಾಕೆಂದರೆ ಲೇಟ್ ಆಯಿತು. ನಾವು ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಸೊ ದೋಸೆ ಮಾಡುವಷ್ಟು ಒಂದು ಏನು ಸಹನೆ ನಮಗಿಲ್ಲ ಇವತ್ತು. ಬಟ್ ಮಕ್ಕಳಿಗೆ ತುಂಬ ಖುಷಿ ಆಗ್ತಾಯಿದೆ ಅನಿಸುತ್ತೆ. ಎಂತ ನಿಮ್ಮ ಕರಿ ಆಯಿತಾ? ಕರಿ ಆಗ್ತಾ ಉಂಟು ಮಾರೆ. ನೋಡಿದ ಕೋಳಿ ಕರಿ ಫುಲ್ ಮಜಾ ಇವತ್ತು. ನೈಚೋರು ಕೋಳಿ ಕರಿ, ಗೀ ರೈಸು. ಅಮ್ಮ ಅಲ್ಲಿ. ಸೊ ಗುರು, ಇವತ್ತಿಂದು ಬ್ಲ್ಯಾಕ್ ಟೀ, ಅದ್ರ ಜೊತೆಗೆ ಇದು ರೈಸು, ಆಮೇಲೆ ಚಿಕನ್ ಕರಿ. ಸೊ ರೈಸ್ ಒಂದು ಸ್ವಲ್ಪ ಜಾಸ್ತಿ ಬೇವಾಯಿತು, ಯಾಕಂದರೆ ಇಲ್ಲಿ ರೈಸ್ ಅಷ್ಟು ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಒಂದು ಸ್ವಲ್ಪ ಜಾಸ್ತಿ ಬೇವಾಯಿತು. ಬಿಟ್ಟರೆ ಎಲ್ಲರೂ ಖುಷಿನೇ. ಇವಾಗ ಡಿನ್ನರ್ ಏನು ಹೇಳಬೇಕು ಗೊತ್ತಿಲ್ಲ. 7 ಗಂಟೆ ಆಯಿತು ಇವಾಗ ಟೈಮು. ಆಮೇಲೆ ವೆದರ್ ನೋಡಿ ಹೆಂಗಿದೆ ಅಂತ. ಸಾಯಂಕಾಲ 7:15 ಆಯಿತು ಇವಾಗ. ಸೊ ಇದನ್ನು ಫುಡ್ ಮಾಡಿ ಆಮೇಲೆ ಮಾತಾಡೋಣ.
ಜರ್ನಿ ಮಾಡುವಾಗಿದೆ ಅಲ್ವಾ. ಸೊ ಮೇಯ್ನಾಗಿ ಈ ಥರ ಅಷ್ಟೊಂದು ಲಾಂಗ್ ಜರ್ನಿ ಮಾಡುವಾಗ ಫುಲ್ ಫ್ಯಾಮಿಲಿ ಹೋಗೋದಾದರೆ, ಇಲ್ಲ ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ ಜೊತೆ ಹೋಗೋದಾದರೆ, ಇಲ್ಲ ನಿಮ್ಮ ಮನೆಯವ್ರ ಜೊತೆ ಹೋಗೋದಾದರೆ ಈ ಥರ ಒಂದು ಸೆಟಪಲ್ಲಿ ಹೋಗಬೇಕು. ಇಲ್ಲಿ ನೋಡಿ ನಂದು 2 ಬಾಕ್ಸ್ ಇದೆ. 2 ಬಾಕ್ಸ್ ಅಂದರೆ ಒಂದು ಇದು, ಇನ್ನೂ ಒಂದು ಆ ಕಡೆ ಇದೆ. ಅದು ಫುಲ್ ಕಿಚನ್ ಐಟಮ್ಸ್ ಮಾತ್ರ ಹಾಕೋದು. ಅದ್ರ ಜೊತೆಗೆ ನಾವು ಗಾಡಿ ಒಳಗಡೆ ಮಲ್ಕೊಳ್ಳೋದಲ್ವಾ. ಸೊ ನೋಡಿ ಇಲ್ಲಿ ಇಷ್ಟೊಂದು ಸಣ್ಣ ಬೆಡ್ರೂಮಲ್ಲಿ ನಾವು 4 ಜನ ಮಲ್ಕೋಬೇಕು. ಸೊ ಇದ್ರ ಜೊತೆಗೆ ನಾವು ಡ್ರೆಸ್ಸಲ್ಲೇ ಹೆಂಗಿರ್ತೀವಿ ಅಂದರೆ ಮೋಸ್ಟ್ಲಿ ಎಲ್ರಿಗೂ ಉಪಕಾರ ಆಗುವಂಥ ಒಂದು ಸಣ್ಣ, ಎಲ್ರಿಗೂ ಗೊತ್ತಿದೆ ಬಟ್ ಸ್ಟಿಲ್ ನಾನು ಹೇಗೆ ಮಾಡೋದು ಅಂದರೆ ಈ ರೀತಿಯಲ್ಲಿ. ನಂದು ಮೇಲ್ಗಡೆ ಬಾಕ್ಸ್ ಅಂತೂ ಇದೆ, ಆ ಬಾಕ್ಸ್ ಅಂತೂ 2 ಫುಲ್ ಆಗಿದೆ. ಈ ಥರ ಪೌಚಸ್ ಇದೆ ಅಲ್ವಾ, ಪೌಚಸ್ ನಮಗೆ ಅಮೆಝಾನಲ್ಲಿ ಸಿಗುತ್ತೆ ತೆಗಿಯೋಕ್ಕೆ. ಸೊ ಈ ಥರ ಪೌಚಸಲ್ಲಿ ನಾವು ಡ್ರೆಸ್ ಹಾಕೊಂಡು ಹೋಗಬೇಕು. ಸೊ ಎಷ್ಟು ಜನ ಇದ್ದೀವೋ, ಒಂದು 4 ಜನ ಇದ್ದರೆ ಈ ಥರ 4 ಪೌಚಸ್ ಇದ್ದರೆ ಅದೇ ನಮಗೆ ಫುಲ್ ಜರ್ನಿಗೆ ಸಾಕಾಗುತ್ತೆ. ಏನು ಎಕ್ಸ್ಟ್ರಾ ಲಗೇಜು ಅದೇ ಇದನ್ನು ಯೂಸ್ ಮಾಡೋದು ಅಗತ್ಯ ಇಲ್ಲ. ಇದು ನಾನು ಊರಿಂದ ಬರುವಾಗ ತಗೊಂಡು ಬಂದಿರೋದು. ಸೊ ಅದನ್ನು ಅಲ್ಲೇ ಹಾಗೆ ಮೇಲ್ಗಡೆ ಇಟ್ಟಿದ್ದೀನಿ. ಸೊ ಇದು ಇವರ ಲಗೇಜು, ಇವರು ಬರುವಾಗ ತಗೊಂಡು ಬಂದಿರೋದು, ಅದು ಕೂಡ ಯೂಸ್ ಇಲ್ಲ. ಬಟ್ ಇದು ಇಂತಹ ಒಂದು 4 ಪೌಚಸ್ ಬೇಕಾಗುತ್ತೆ. ಅದರ ಜೊತೆಗೆ ನಮಗೆ ಈ ಒಂದು ಬಾಕ್ಸ್ ಇದ್ದರೆ ತುಂಬ ಒಳ್ಳೆಯದು. ಅದರ ಜೊತೆಗೆ ನಮಗೆ ಈ ಥರ ಒಂದು ಕಿಚನ್ ಐಟಮ್ಸ್ ಮಾತ್ರ ಇಡೋಕ್ಕೆ, ಅದರಲ್ಲಿ ಬೇರೆ ಏನು ಇಡುವಂತ ಇಲ್ಲ. ನಾವು ನಮ್ಮದು ಲೇಸು ಇಲ್ಲಾಂದರೆ ವೆಜಿಟೇಬಲ್ಸು ಆ ಥರ ಏನಾದರೂ ಇಡಬೇಕಿದ್ರೆ ಅಂತಹ 1-2 ಬಾಕ್ಸ್. ನೋಡಿ ಈ ಇರೋ ಎಲ್ಲ ಸಾಮಾನು ಇಷ್ಟೆಲ್ಲ ನೀವು ನೋಡಿದ್ರಲ್ಲ, ನಾವು ಇವಾಗ ಫುಡ್ ಮಾಡಿದ್ದು ಎಲ್ಲ ಐಟಮ್ಸು ಆ ಒಂದು ಇದರಲ್ಲಿ ಹೋಗುತ್ತೆ. ಈ ಒಂದು ಬಾಕ್ಸಲ್ಲಿ ಹೋಗುತ್ತೆ, ಆ ಒಂದು ಬಾಕ್ಸಲ್ಲಿ ಹೋಗುತ್ತೆ. ಎಕ್ಸ್ಟ್ರಾ ಎಲ್ಲಾದರೂ ನಮಗೆ ಏನಾದರೂ ಮಾಡಿದ ಎಕ್ಸ್ಟ್ರಾ ಉಳಿದಿದ್ದರೆ ಇಂತಹ ಒಂದು ಸೀಲ್ಡ್ ಇರುವಂತಹ ಬಾಕ್ಸ್ ತಗೊಂಡು ಬಂದಿದ್ದರೆ ನಮಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ನಮಗೆ ಇದು ಇವಾಗ ನಾಳೆಗೂ ಕೂಡ ಸಾಕು. ನಾಳೆ ಮಧ್ಯಾಹ್ನವರೆಗೆ ಸಾಕಾಗುತ್ತೆ. ನಾಳೆ ಸಾಯಂಕಾಲ ಇದೇ ಟೈಮಲ್ಲಿ ಇನ್ನೊಮ್ಮೆ ಫುಡ್ ಮಾಡಿದರೆ ಅದು ನಾಳಿದ್ದು ಕೂಡ ಸಾಕಾಗುತ್ತೆ. ಸೊ ಈ ಥರ ಒಂದು ಜರ್ನಿಯಲ್ಲಿ ಇಷ್ಟೊಂದು ಲಾಂಗ್ ಹೋಗೋ ಜರ್ನಿ ನೀವು ಪ್ಲ್ಯಾನ್ ಮಾಡೋದಾದರೆ ಇಂತಹ ನೆಸೆಸಿಟಿ ಐಟಮ್ಸು ಮೇಯ್ನಾಗಿ ನೀವು ಇಟ್ಕೋಬೇಕು. ಈ ಒಂದು ಗ್ಯಾಸ್ ನೋಡಿ, ಇದು ಎಲ್ಲೂ ಕೂಡ ಸಿಗುತ್ತೆ. ಇದು ಇಂಟರ್ನ್ಯಾಷನಲ್ಲು, ಯಾವ ಕಂಟ್ರಿಯಲ್ಲಿ ಹೋದರೂ ಈ ಒಂದು ಕ್ಯಾಂಪಿಂಗ್ ಗ್ಯಾಸ್ ಅಂತ ಸಿಗುತ್ತೆ. ಇದು ನಮಗೆ ಈ ಒಂದು ಕ್ಯಾನ್ ಇದೆಯಲ್ವ, ಅದು ನಮಗೆ ರಿಟರ್ನ್ ಕೊಡ್ಬೋದು. ಅದರ ಜೊತೆಗೆ ಇದು ನೋಡಿ, ಇದು ರಿಮೂವೇಬಲು. ನಾವು ಯಾವ ಗ್ಯಾಸ್ ಇದಕ್ಕೆ ಬೇಕಾದರೆ ಇದನ್ನು ಇಟ್ಕೋಬೋದು. ಇದಕ್ಕೂ ಬೇರೆ ಒಂದು ಕ್ಯಾಪ್ ಬರುತ್ತೆ, ಸೇಫ್ಟಿ ಕ್ಯಾಪು. ಇಂತಹ ಒಂದು ಕ್ಯಾಪ್ ಬರುತ್ತೆ. ಇದನ್ನು ಕ್ಯಾಪ್ ಹಾಕ್ಕೊಂಡ್ರೆ ಇದು ಒಂದು ಕ್ಯಾನ್ ನಾವು ಗ್ಯಾಸ್ ತಗೊಂಡ್ರೆ ಮೋಸ್ಟ್ಲಿ ಒಂದು 20-25 ದಿವಸ ಡಿಪೆಂಡ್ಸು. ಕೆಲವರು ಹೇಳ್ತಾರೆ 2 ತಿಂಗಳೆಲ್ಲ ಬರುತ್ತೆ ಅಂತ, ಬಟ್ ಅಷ್ಟೇನು ನಾನು ಹೇಳೋಕ್ಕಾಗಲ್ಲ. ಒಂದು 20-25 ದಿವಸ ಬರುತ್ತೆ. ಲಿಮಿಟೆಡ್ ಯೂಸ್ ಆದರೆ 1 ತಿಂಗಳು ಕೂಡ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಈ ರೀತಿಯಲ್ಲಿ ನನ್ನ ಒಂದು ಟ್ರಾವೆಲ್ ಮಾಡ್ತಾ ಇರುವಾಗ ನಾನು ನೋಡ್ತಾ ಇರುವಂಥ ಇದು. ಆಮೇಲೆ ಇಲ್ಲಿ ಕೂಡ ಸ್ಪೇಸ್ ಇದೆ, ನಮಗೆ ಬೆಡ್ ಮಾಡಿದ್ದೀವಿ. ನಾವು ಯಾವ ಕಾರಿಗೆ ಕೂಡ ಇಂತಹ ಒಂದು ಪ್ಲೈವುಡಲ್ಲಿ ಲೆವೆಲರ್ ಹಾಕ್ಕೊಂಡು ಬೆಡ್ ಮಾಡ್ಬೋದು. ಅದರ ಜೊತೆಗೆ ಇಲ್ಲಿ ಅಡಿಯಲ್ಲಿ ಕೂಡ ಸ್ಪೇಸ್ ಇದೆ. ನಮಗೇನಾದರೂ ಐಟಮ್ಸ್ ಇಡಬೇಕಿದ್ರೆ ಅದಕ್ಕೂ ಕೂಡ ಸ್ಪೇಸ್ ಇದೆ. ಸೊ ನೋಡಿ, ಇದೆ ಟ್ರಾವೆಲ್ ಮಾಡುವಾಗ ಸಿಂಪಲ್ಲಾಗಿ ಇಷ್ಟು ನಮಗೆ ಮಾಡ್ಬೋದು. ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಮತ್ತೇನೋ ಮಾಡೋಕ್ಕಾಗಲ್ಲ. ಕೆಲವರೆಲ್ಲ ಹೇಳ್ತಾರೆ ಟ್ರಾವೆಲ್ ಮಾಡೋದು ಹಂಗೆ ಕಷ್ಟ, ಹಿಂಗೆ ಕಷ್ಟ, ಸಣ್ಣ ಮಕ್ಕಳಿದ್ರೆ ಆಗಲ್ಲ ಹಂಗೆ ಅಂತ. ಸೊ ನನ್ನ ಗರ್ಲ್ ಫ್ರೆಂಡಿನ 2 ಮಕ್ಕಳಿದ್ದಾರೆ ನೋಡಿ, ದೊಡ್ಡವಳು, ಇನ್ನೊಬ್ಬಲ್ಲಿ ಅಲ್ಲಿ ನೋಡಿ ಸಣ್ಣವನು, 2 ಮಕ್ಕಳಿದ್ದಾರೆ. ಹೇಗೆ ಮತ್ತೆ ಯಾಕೆ? ಯೂಶ್ವಲಿ ನಾವು ಇಂಡಿಯನ್ಸಿಗೆ ಮೋಸ್ಟ್ಲಿ ಎಲ್ಲಾದರೂ ಹೋದಿ ಈ ಥರ ಫುಡ್ಡೆಲ್ಲ ಮಾಡಿದರೆ ಎಲ್ಲ ಕಸಗಡ್ಡಿಗಳನ್ನ ಅಲ್ಲೇ ಇಡ್ತೀವಿ. ಸೊ ಯಾವತ್ತೂ ಆ ಥರ ಇಡಬೇಡಿ. ಏನಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಡಸ್ಟ್ಬಿನ್ಗೆ ಹಾಗೆ ಹೋಗಬೇಕು. ಸೊ ಎನಿವೆ, ಇಲ್ಲಿಂದ ನಾವು ಹೊರಡ್ತೀವಿ ಇವಾಗ. ಇನ್ನು ಇಲ್ಲಿಂದ ನಾವು ಫ್ರಾನ್ಸ್ ಕಡೆ ಹೋಗ್ತಾ ಇರೋದು. ಒಂದು ಮೇ ಬಿ 1 ಅವರ್ ಡ್ರೈವ್ ಮಾಡ್ತೀವಿ. ಆಮೇಲೆ ಅಲ್ಲಿ ಸ್ಟಾಪ್ ಮಾಡಿ ಯಾವುದಾದ್ರೂ ಇವತ್ತಿನ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಮಾಡೋದು. 1, 2, 3, 4 ಜನ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಮಾಡ್ತಾ ಇರೋದು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಇವತ್ತಿನ ಒಂದಿನ ಎಕ್ಸ್ಪೀರಿಯನ್ಸ್. ಲಾಸ್ಟ್ ನೈಟ್ ಹೋಟೆಲಲ್ಲಿ ಇದ್ವಿ, ನೀವು ನೋಡಿದ್ದೀರಾ. ಸೊ ಇವತ್ತು ಅದೇ ಪೆಟ್ರೋಲ್ ಬಂಕಲ್ಲಿ ನಾವು ಆ್ಯಸ್ ಯೂಶ್ವಲ್ ನಾನು ಯಾವ ರೀತಿಯಲ್ಲಿ ಇರ್ತೀನೋ ಅದೇ ರೀತಿಯಲ್ಲಿ ಇವತ್ತು ನಾನಿರೋದು. ಓಯ್ ಲೆಟ್ಸ್ ಗೋ, ಕಮ್. ಇವತ್ತಿನ ಸ್ಟೇ ಅಂತೂ ಈ ಒಂದು ಪೆಟ್ರೋಲ್ ಬಂಕಲ್ಲಿ ಮಾಡೋಣ ಅಂತಿದ್ದೀವಿ. ಇದು ಶೆಲ್ ಪೆಟ್ರೋಲ್ ಬಂಕು. ಸೊ ನಾವು 4 ಜನ ಈ ಒಂದು ಕಾರ್ ಒಳಗಡೆ ಈ ಒಂದು ಪೆಟ್ರೋಲ್ ಬಂಕಲ್ಲಿ ಇವತ್ತಿನ ಸ್ಟೇ. ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಫೆಸಿಲಿಟೀಸ್ ಇದೆ ಈ ಒಂದು ಶವರಲ್ಲಿ. ನೀವು ನನ್ನ ಹಳೆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಪೆಟ್ರೋಲ್ ಬಂಕ್ ಒಳಗಡೆ ಯಾವ ರೀತಿ ಸ್ನಾನ ಮಾಡೋಕ್ಕೆ ಅವಕಾಶ ಇರೋದಂತ. ಸೊ ಇವತ್ತು ಗಾಡಿ ಸ್ವಲ್ಪ ಟೇಡಾಗಿದೆ ಅಂತ ಅನಿಸುತ್ತೆ. ಮೇ ಬಿ ಅದನ್ನು ತೆಗೆದು ಬೇರೆ ಕಡೆ ಎಲ್ಲಾದರೂ ಪಾರ್ಕ್ ಮಾಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಈ ಥರ ಇದೆಯಲ್ವ, ಸೊ ಅದು ಮಲ್ಕೊಳ್ಬೇಕಾಗಲ್ಲ, ಕಷ್ಟ ಆಗುತ್ತೆ. ಸೊ 4 ಜನ ಮಲ್ಕೊಳ್ಬೇಕಲ್ವ. ನೋಡೋಣ. ಇದ್ರೊಳಗಡೆ ಕ್ಲೋಸ್ ಮಾಡಿದಾರಾ ಅಂತ. 24 hours ಓಪನ್ ಇದೆ, ಬಟ್ ಕ್ಲೋಸ್ ಆಗಿದೆ ಅನಿಸುತ್ತೆ ಇವಾಗ. ಹೊಸ ವಿಡಿಯೋದಲ್ಲಿ ಹೊಸ ವಿಶೇಷತೆಗಳೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.